ನಮಸ್ಕಾರ ಸ್ನೇಹಿತರೆ, ಕನ್ನಡಿಗರ ಇಂಗ್ಲೀಷ್ ಮಿತ್ರ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ನಿನ್ನೆ 3ನೇ ಪದದ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಅದು ವಿತ್ ಅಂತೇಳಿ. ಆ ವಿತ್ತನ್ನು ಸಾಧನವಾಗಿ ಬಳಸುವಂಥ ಒಂದು ವಸ್ತುಗಳ ಮೇಲೆ ಹೇಳಿದ್ದೆ. ಅದು ಉದಾಹರಣೆ ಕೈಯಿಂದ ನಾವೇನು ಯೂಸ್ ಮಾಡ್ತೀವೋ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಕೈಯಿಂದ ಯಾವುದೇ ವಸ್ತುಗಳನ್ನು ತೊಗೊಂಡು ಇರ್ಬೋದು, ಒಂದು ಪೆನ್ನಿಂದ ಇರ್ಬೋದು, ಮಸಿಯಿಂದ ಇರ್ಬೋದು, ಕೋಲಿನಿಂದ ಇರ್ಬೋದು, ಕೈಯಿಂದ ಯಾವ ರೀತಿ ಬಳಸ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಅಂದರೆ ಪೆನ್ನಿನಿಂದ ಇದ್ದರೆ ಹೇಳಿದರೆ ವಿತ್ ದ ಪೆನ್ ಅಂತ ಇತ್ತು. ಇವತ್ತು ಇನ್ನೊಂದು ಪದ ಇದೆ. ವಿತ್ತಿಂದ ಇನ್ನೊಂದು ಪದ ಸೇರಿಸಿನ ಒಂದು ವಾಕ್ಯವನ್ನು ರಚನೆ ಮಾಡ್ಬೋದು. ಉದಾಹರಣೆ ವಿತ್ ಅಂದರೆ ಜೊತೆ ಅಂತಾಗುತ್ತೆ, ಅಥವಾ ಸಂಗಡ. ಯಾರ ಜೊತೆ ಇದ್ದರು, ಆ ಸಂಗಡ ಅನ್ನೋ ಅಥವಾ ಜೊತೆ ಅನ್ನೋ ಪದಕ್ಕೆ ವಿತ್ತನ್ನು ಸೇರಿಸಿದ್ರೆ ಯಾವ ರೀತಿ ಒಂದು ವಾಕ್ಯ ರಚನೆ ಮಾಡ್ಬೋದು ಅಂತ ನೋಡಿ ಸ್ನೇಹಿತರೆ. ವಿತ್ ಅಂತ ಇದೆ. ನಿನ್ನೆ ವಿತ್ತು ಕಳಿಸಿದ್ದು ಸಾಧನದ ಬಗ್ಗೆ, ಅಂದರೆ ಇವತ್ತು ವಿತ್ತು ಸಂಗಡ ಜೊತೆ, ಅಂದರೆ ಜೊತೆಗೆ. ಅಂದರೆ ಉದಾಹರಣೆಗೆ ಕನ್ನಡನೂ ಇದೆ, ಇಂಗ್ಲೀಷನ್ನು ಕೊಟ್ಟಿದ್ದೇನೆ. ಉದಾಹರಣೆಗೆ ತಂಗಿಯ ಸಂಗಡ ಅಂದರೆ ವಿತ್ ದ ಸಿಸ್ಟರ್ ಅಂತ ಆಗುತ್ತೆ. ಇನ್ನು ತಾಯಿ ಸಂಗಡ ಅಂತ ಹೇಳಿದ್ರೆ ವಿತ್ ದ ಮದರ್ ಆಗುತ್ತೆ. ತಂದೆಯ ಸಂಗಡ ಅಂತ ಹೇಳಿದ್ರೆ ವಿತ್ ದ ಫಾದರ್ ಆಗುತ್ತೆ. ನೋಡಿ, ಇನ್ನು ಗೆಳತಿಯ ಸಂಗಡ ಅಥವಾ ತಂದೆಯ ಸಂಗಡ ಅಂದರೆ ವಿತ್ ದ ಫಾದರ್ ಆಗುತ್ತೆ. ಗೆಳತಿಯ ಸಂಗಡ ಅಂತ ಹೇಳಿದ್ರೆ ವಿತ್ ದ ಫ್ರೆಂಡ್ ಆಗುತ್ತೆ. ವಿತ್ ದ ಫ್ರೆಂಡ್ ಅಂದರೆ ಎಲ್ಲೆಲ್ಲಿ ವಿತ್ತನ್ನು ಬಳಸಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಅದೇ ರೀತಿ ಪೊಲೀಸ್ ಸಂಗಡ ಅಂತ ಇದೆ, ಅಂದರೆ ವಿತ್ ದ ಪೊಲೀಸ್. ಅಂದರೆ ಚಾಲಕನ ಸಂಗಡ ಇದೆ, ವಿತ್ ದ ಡ್ರೈವರ್. ನೋಡಿ, ಇದೇ ರೀತಿಯಾಗಿ ನಾವು ಯಾರ ಜೊತೆ ಇರ್ತೀವಲ್ಲ ಅವರ ಹೆಸರು ಇರ್ಬೋದು. ಉದಾಹರಣೆಗೆ ಅವ್ರ ಜೊತೆ ನಾವು ತಿರುಗಾಡ್ತಾ ಇರ್ಬೋದು, ಯಾವ ವ್ಯಕ್ತಿ ಇರ್ಬೋದು, ಅಲ್ಲಿ ನಾವು ವಿತ್ತನ್ನು ಸೇರಿಸಿ ಒಂದು ಪದ ರಚನೆ ಮಾಡ್ಬೋದು. ವಿಡಿಯೋನ ನೋಡ್ತಾ ಇರಿ ಸ್ನೇಹಿತರೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳ ಬಗ್ಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಸ್ನೇಹಿತರೆ.